ಜೈ ಗುರುದೇವ್. ನನ್ನ ಹೆಸರು ಆಂಜನೇಯ ಎಚ್ ಅಂತೇಳಿ. ವಕೀಲ ವೃತ್ತಿಯನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಅಗ್ರಿಬೊಮ್ಮನಹಳ್ಳಿಯವನು. ನನಗೆ ಈ ಕ್ಲಾಸನ್ನು ಸಜೆಸ್ಟ್ ಮಾಡಿದ್ದು ನನ್ನ ವಕೀಲ ಸಹೋದರರಾದಂಥ YMM ಅಂತ ಯೋಗಾನಂದ ವಕೀಲರು. ನಾನು ಮೂಲತಃ ಭಕ್ತಿ, ನಂಬಿಕೆ, ಧರ್ಮ ಇವುಗಳಲ್ಲಿ ಅಪಾರವಾದಂಥ ನಂಬಿಕೆ ಉಳ್ಳವನಲ್ಲ. ಅವರು ಹೇಳಿದರು ಹೋಗಬೇಕು ಅಂಥೇಳಿ ಬಂದೆ. ಇಲ್ಲಿ ಪವಾಡ ರೀತಿಯಲ್ಲಿ ನನ್ನಲ್ಲೇ ಕೆಲವು ಬದಲಾವಣೆಗಳಾದವು. ಮೊಟ್ಟ ಮೊದಲನೆಯದು ಸಮಯ ಪರಿಪಾಲನೆ, ನಂತರದ್ದು ಪ್ರಮಾಣ ಮಾಡಿಸೋಂಥದ್ದು. ನಾನು ಮೊನ್ನೆ ಸಹ ಹೇಳಿದೆ, ವಕೀಲರಾಗಿ ನಾವು ದಿನನಿತ್ಯ ಪ್ರಮಾಣವನ್ನು ಮಾಡಿಸಿ ಸಾಕ್ಷಿಯನ್ನು ಹೇಳಿಸ್ತೇವೆ. ವಕೀಲರು ನಾವೇನು ಮಾಡ್ತೀವಿ, ಪ್ರಮಾಣ ಮಾಡಿಸಿ ಸುಳ್ಳು ಹೇಳ್ತೇವೆ. ಮಂಗಳವಾರ ದಿನ ಸ್ವಾಮಿಯವರು ಪ್ರಮಾಣ ಮಾಡಿಸಿದರು. ಪ್ರಮಾಣದ ಒಂದು ನಾನೇ ಸ್ವತಃ ಪ್ರಮಾಣ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿರೋಂಥ ಶಕ್ತಿ, ನಾವು ಅಂದ್ಕೊಂಡದ್ದನ್ನು ಯಾವ ರೀತಿ ನಾವು ಪಾಲಿಸ್ಬೇಕು ಅನ್ನೋಂಥದ್ದಿದೆಯಲ್ಲ, ನನಗದು ಮೈ ಜುಮ್ ಅನ್ನಿಸ್ದಂಗೆ ಆಯಿತು. ನಾವು ಪ್ರಮಾಣ ಮಾಡಿಸಿ ಸುಳ್ಳು ಹೇಳಿಸ್ಬಿಡ್ತೀವಿ. ಪ್ರಮಾಣ ಮಾಡಿದಂಗೆ ನಡ್ಕೋಬೇಕಲ್ಲ ಅಂಥೇಳಿ. ಸಮಯದ ಪರಿಪಾಲನೆ ಬಗ್ಗೆ ನಿಜಕ್ಕೂ ಕೂಡ ನಾನು ಇವತ್ತು ಗುರುಗಳಿಂದ ಈ ನನ್ನ ಜೀವಿತಾವಧಿಯಲ್ಲಿ ಅವರಿಂದ ನಾನು ಕಲಿತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೋರ್ಟಿಗೆ ನಾನು ಭಾಳ ತಡವಾಗಿ ಹೋಗ್ತಾಯಿದ್ದೆ. ಕೋರ್ಟಲ್ಲಿ ನಾನು ಏನು ಹೇಳ್ತಿದ್ದೆ ಅಂದರೆ, ಕಕ್ಷಿದಾರರಿಗೆ ನಿಮ್ಮ ಮೇಲೆ ಕೇಸ್ ಇರೋದು, ನಿಮ್ಮನ್ನು ಕೂಗೋದು, ನಮ್ಮನ್ನಲ್ಲ, ನಮ್ಮ ವಕೀಲರು ಬರ್ತಾರಂತ ಹೇಳ್ರಿ ಅಂತ ಹೇಳ್ತಿದ್ದೆ. ಇಲ್ಲಿ ಗುರುಗಳು ಅವತ್ತು ನಾನು ತಡವಾಗಿ ಬಂದೆ, 29 ನಿಮಿಷಕ್ಕೆ ಬಂದಿದ್ದೆ. ಇಲ್ಲ 25 ನಿಮಿಷಕ್ಕೆ ನೀವು ಇರಬೇಕಿಲ್ಲಿ ಅಂತ ಹೇಳಿದರು. ತಡ ಆಗಿತ್ತು. ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಎಲ್ಲ ಸಮುದಾಯವನ್ನೇ ಕೇಳ್ರಿ, ಅವರೆಲ್ಲ ಒಪ್ಪಿದ್ರು ನಾನು ನಿಮ್ಮನ್ನು ಕರ್ಕೊಳ್ತೀನಿ ಅಂತಂದರು. ಅವತ್ತು ನನಗೆ ಸಮಯದ ಅರಿವಾಯಿತು. ನಂತರದಲ್ಲಿ ಅದನ್ನು ನಾನು ಮಾಡ್ತಾ ಹೋದಾಗ ನನ್ನಲ್ಲೇ ಅದು ಬಾಯ್ತು. ಒಂದು 10 ನಿಮಿಷ ಮುಂಚೆ ಬಂದರೆ ನಮ್ಗೆ ಎಷ್ಟು ರಿಲೀಫ್ ಇರ್ತೀವಿ, ಎಷ್ಟು ಸಂತೋಷವಾಗಿರ್ತೀವಿ ಅನ್ನೋಂಥದ್ದು. ಆಮೇಲೆ ನಂಬಿಕೆ, ಭಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಮಗುವಿನಂತ ಆಲಿಸ್ಬೇಕು ಅಂತ ಹೇಳ್ತಿದ್ರು. ನಾವು ಬರೀ ನಾವು ಹೇಳೋದನ್ನು ಬೇರೆ ಕೇಳಬೇಕು, ನಾವು ಹೇಳೋದನ್ನು ಬೇರೆ ಕೇಳಬೇಕು ಅಂತೇಳಿ ನಾವು ಇಲ್ಲಿವರೆಗೆ ಅನ್ಕೊಂಡ್ಬಿಟ್ಟಿದ್ವಿ. ಗುರುಗಳು ಹೇಳಿದಂಥ ದೃಷ್ಟಾಂತಗಳು, ಕಥೆಗಳು, ನಮ್ಮ ಅಕ್ಕಪಕ್ಕದಲ್ಲಿ ಆದಂಥ ಬದಲಾವಣೆಗಳು, ಅವುಗಳನ್ನೆಲ್ಲ ನಾವು ವೇದ, ಪುರಾಣ ಎಲ್ಲದನ್ನು ಕೂಡ ಕೇಳಿದಾಗ ಶರಣಾಗತಿ ಅಂದರೆ ಏನು ಅದನ್ನೆಲ್ಲ ಕೇಳ್ಕೊಂಡಾಗ ನಿಜಕ್ಕೂ ಕೂಡ ಏನೆಲ್ಲ ನಾವು ಪೀಠಾಧೀಶ್ವರರು, ಮಠಗಳವರು, ಪಂಚಪೀಠ ಎಲ್ಲೆಲ್ಲೋ ನಾವು ಭಾಷಣಗಳನ್ನು, ಪುರಾಣಗಳನ್ನು, ಉಪದೇಶಗಳನ್ನು ಕೇಳಿದ್ದೀವಿ. ಅದು ಯಾವುದೂ ಕೂಡ ನಮ್ಮಲ್ಲಿ ಸ್ವಲ್ಪ ಕೂಡ ಬದಲಾವಣೆಯನ್ನು ಮಾಡಿದ್ದಿಲ್ಲ. ಗುರುಗಳು ಹೇಳಿದಂಥ ವಿಚಾರಗಳು ನಿಜಕ್ಕೂ ಕೂಡ ವಿಚಾರದ ಜೊತೆಗೆ, ಪ್ರಾಣಾಯಾಮದ ಜೊತೆಗೆ, ಯೋಗಾಸನ ಜೊತೆಗೆ, ಸೂರ್ಯ ನಮಸ್ಕಾರ ಜೊತೆಗೆ ಅವುಗಳನ್ನೆಲ್ಲ ಮಾಡಿಸ್ತಾರಲ್ಲ, ನಿಜಕ್ಕೂ ಕೂಡ ಆ ಅನಂತ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತದೆ. ನನಗೆ ಆರೋಗ್ಯದ ಸಮಸ್ಯೆ ಇತ್ತು. ಆರೋಗ್ಯದ ಸಮಸ್ಯೆ 90% ಸುಧಾರಿಸ್ತು. ನಾನು ತೂಕ ಫಸ್ಟ್ನೇ ದಿನ ಹೇಳಿದ್ರು ಗುರುಗಳು, ತೂಕ ನೋಡ್ಕೊಂಬರ್ಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ಬ್ಲಡ್ ಶುಗರು ಏನಿದೆ, ಬ್ಲಡ್ ಏನಿದೆ, BP ಏನಿದೆ, ಶುಗರ್ ಏನಿದೆ ಎಲ್ಲನೂ ಚೆಕ್ ಮಾಡಿಸ್ಕೊಂಬರ್ಬೇಕಂತ. ಅದು ಯಾವುದನ್ನು ಮಾಡಿಸಿದ್ದಿಲ್ಲ. ನಾನು ಗುರುವಾರದ ದಿನ ತೂಕ ನೋಡಿದೆ, 83 ಇತ್ತು. ಮತ್ತು ಇವತ್ತು ಬೆಳಿಗ್ಗೆ ಹೋಗಿ ತೂಕ ನೋಡಿದೆ, 78 ಆಗಿತ್ತು. ನನಗೇನು BP ಇಲ್ಲ, ಶುಗರ್ ಇಲ್ಲ, ಅದನ್ನ ಯಾಕೆ ನೋಡ್ಬೇಕು ಬಿಡು ಅಂತಂದೇಳಿ ನಾನು ಅಂದ್ಕೊಂಡು ಸುಮ್ಮನಾಗಿಬಿಟ್ಟಿದ್ದೆ. ತೂಕ ನೋಡಿದ್ರೆ ತೂಕದಲ್ಲಿ ಬದಲಾವಣೆ ಆಯಿತು. ಮುಖದಲ್ಲೂ ಕೂಡ ಏನೋ ನಿಮ್ಮಲ್ಲಿ ಪರವಾಗಿಲ್ಲ, ನನ್ನಲ್ಲಿ ಸ್ನೇಹಿತರು ಹೇಳಿದರು, ವಕೀಲರು ಹೇಳಿದರು, ಇಲ್ಲಿದ್ದಂಥ ನಮ್ಮ ಕೆಲವು ಅಕ್ಕ ತಂಗಿಯರು ಹೇಳಿದರು, ಇಲ್ಲ ನಿಮ್ಮ ಮುಖದಲ್ಲಿ ಬದಲಾವಣೆ ಆಗಿದೆ, ಸುಧಾರಿಸಿದ್ದೀರಿ ಈಗ ಅಂತಂದೇಳಿ. ನಂತರದಲ್ಲಿ ಗುರುಗಳು ಹೇಳೋಂಥ ವಿಚಾರಗಳಿದಾವಲ್ಲ, ವಿಚಾರ ಎಲ್ಲೂ ಕೂಡ ಸಿಗಲ್ಲ. ಎಲ್ಲೋ ಇರೋಂಥ ವಿಚಾರಗಳು ನಮ್ಮ ಸುತ್ತಮುತ್ತ ಇರೋಂಥ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಅವುಗಳೆಲ್ಲ ಕೂಡ ಪಾಲಿಸಿಕೊಂಡು ಬಂದ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಮಹತ್ವದ ಬದಲಾವಣೆಯಾಗಿದೆ, ತೂಕದಲ್ಲಿ ಕಡಿಮೆಯಾಗಿದೆ. ಶ್ರದ್ಧೆ, ಭಕ್ತಿ ಅಂದ್ರೇನು, ನಂಬಿಕೆ ಅಂದ್ರೇನು, ಯಾವ ರೀತಿ ಮಗುವಾಗಿ ಲಾಲಿಸಬೇಕು ಅಂತ ಹೇಳಿದರು. ಆಮೇಲೆ ಭಾನುವಾರ ದಿನ ಕೊಟ್ಟಂಥ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಭಜನೆಯಿಂದ ಕೂಡ ನಮ್ಮಲ್ಲಿ ಮೈಯಲ್ಲಿ ರೋಮಾಂಚನಗೊಂಡು ದೇವರ ಆಹ್ವಾನ ಆಗಿಬಿಡುತ್ತೆ ನನ್ನ ರೀತಿಯಲ್ಲಿ ನಮ್ಮನ್ನು ನಾವು ಮುಳುಗಿಸಿಕೊಂಡು ನಾವು ಮಾಡಿದ್ವಲ್ಲ, ನಿಜಕ್ಕೂ ಕೂಡ ನಾವೇ ಮಾಡಿದ್ವ, ನಮ್ಮಿಂದ ಅವ್ರು ಮಾಡಿಸಿದ್ರ, ನಮ್ಮಲ್ಲಿರೋಂಥ ಅಂತಃಶಕ್ತಿಯನ್ನು ಬಡಿದೆಬ್ಸಿದ್ರು. ನಮಗದು ಗೊತ್ತೇ ಇರಲಿಲ್ಲ. ನನಗೆ ನಾವು ಸ್ವಲ್ಪ ಉಡಾಪೆಯ ಜನ. ಆಮೇಲೆ ನಾವೇನಂದರೆ ಸ್ವಲ್ಪ ಕಳ್ಳು ಮನಸ್ಸಿನ ಜನ, ಯಾವುದನ್ನು ಕೂಡ ಒಪ್ಪಲ್ಲ, ಯಾವುದನ್ನು ಕೂಡ ಕೇಳಲ್ಲ, ಎಲ್ಲದನ್ನು ಕೂಡ. ಅದು ಏನಾಗ್ತಾ ಬಂತು ಅಂದರೆ ನಮ್ಮಲ್ಲಿರೋಂಥ ಒಳ ಮನಸ್ಸಿನ ಒಂದು ಕಳ್ಳು ಮನಸ್ಸಿತ್ತಲ್ಲ, ಅದ್ರ ಜೊತೆಗೆ ನಾವೇ ತಾಕಲಾಟ ಮಾಡಿ ಒಂದು ಅದಕ್ಕೆ ಬಂದ್ವಿ ಈ ಶಿಬಿರದಿಂದ ಅಂತೇಳಿ. ಹಾಗಾಗಿ ನಮಗೆ ಗುರುಗಳು ಸಾಕ್ಷಾತ್ ಶಿವನೇ ಬಂದು ನಮಗೆ ಇಲ್ಲಿ ನಮ್ಮ ಆರೋಗ್ಯ ಸುಧಾರಣೆಗೆ, ನಮ್ಮ ಜೀವನ ಶೈಲಿಗೆ ಮಕ್ಕಳನ್ನೇ ಇಟ್ಕೋಬೇಕು, ಜವಾಬ್ದಾರಿ ಅಂದರೆ ಏನು, ನಾಯಕನಾಗಿ ದುಡಿಯೋಂಥದ್ದು ಅಂದರೆ ಏನು, ಅನ್ಯಾಯ ಆಗಂಥದ್ದು ಅಂದರೆ ಏನು, ನಾಯಕನಾದ
ಒಂದೊಂದು ಸಂದರ್ಭದಲ್ಲಿ ನನ್ನ ಕೆಲಸ, ನನ್ನ ಮನೆ, ನನ್ನ ಸಮಾಜ, ನಾನು ಹಿಡಿದಂಥ ಕೇಸು, ನಾನು ಗೆಲ್ಲಲೇಬೇಕು, ಏನೆಲ್ಲ ನಾನು ಮಾಡ್ಬೋದು ಅದನ್ನು ನಾನೇ ನನ್ನ ಮೇಲೆ ತಗೊಂಡು ನಾನು ಕೆಲಸ ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ಕೊಟ್ರು. ನಾವೇನು ಮಾಡ್ತೀವಿ ಅಂತಂದರೆ ಯಾವ್ದನ್ನ ತೊಗೊಳ್ತೀವಿ, 5-6 ತಿಂಗಳಾಗಿರುತ್ತೆ, ಏನೋ ಒಂದು ಹೇಳ್ತೀವಿ, ಏನೋ ಕಳಿಸ್ತೀವಿ, ಅದಲ್ಲ ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಟ್ರು. ನಿಜಕ್ಕೂ ಕೂಡ ಜೀವನದ ದರ್ಶನವನ್ನು ಮಾಡಿಸಿದರು, ಆರೋಗ್ಯವನ್ನು ವಾಪಸ್ ತಂದು ಕೊಟ್ಟರು. ನಮ್ಮ ದೇಹಕ್ಕೆ ಏನು ನಮ್ಮ ದೇಹದಲ್ಲಿರೋಂಥದ್ದನ್ನು ಬಡಿದೆಬ್ಬಿಸಿ ನಮ್ಮಲ್ಲೇ ಇರೋಂಥ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ಇದೊಂದು ಮಹತ್ವವಾದಂತಹ ಶಿಬಿರ. ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ನಾವೆಲ್ಲರೂ ಕೂಡ ಮುಂದೆ ನಮ್ಮ ಮಕ್ಕಳನ್ನು, ನಮ್ಮ ಮನೆಯ ಶ್ರೀಮತಿಯರನ್ನು, ನಮ್ಮ ಸಂಬಂಧಿಕರನ್ನು, ಸ್ನೇಹಿತರನ್ನು ಎಲ್ಲರನ್ನೂ ಕೂಡ ಇಲ್ಲಿ ನಾನು ಮನಸ್ಸಾಪೂರ್ವಕವಾಗಿ ಈ ಶಿಬಿರಕ್ಕೆ ಸೇರಿಸಿ ಅಲ್ಲಿ ಹೇಳೋಂಥದ್ದನ್ನು ಕೇಳ್ರಿ. ಇಲ್ಲಿ ಏನಂತಂದರೆ ಏನು ಹೇಳ್ತಾರೆ ಅಂತಂದೇಳಿ ಮೊದಲೇ ನಾವು ಹೇಳಬಾರ್ದು. ಆ ಶಿಬಿರಕ್ಕೆ ಹೋಗ್ರಿ ಒಳ್ಳೆಯದಾಗುತ್ತೆ, ಆ ಶಿಬಿರಕ್ಕೆ ಹೋಗ್ರಿ ಒಳ್ಳೆಯದಾಗುತ್ತೆ, ಇಷ್ಟೇ ಹೇಳಬೇಕು. ಬಂದ ನಂತರನೇ ಗೊತ್ತಾಗುತ್ತೆ. ರಾ ಫುಡ್ 4 ದಿನ ನಾವು 2 ದಿನ ತಿಂದಾದ್ಮೇಲೆ ಅಬ್ಬಬ್ಬಬ್ಬ ನನ್ನ ಶಿಕ್ಷೆ ಹಾಕಿಬಿಟ್ರಪ್ಪ, ಇಲ್ಲಿ ತಾಂಬಂದು ನಾನು ಏನೋ ತೊಂದರೆ ಮಾಡಿಬಿಟ್ರಪ್ಪ ಯೋಗಾನಂದ ವಕೀಲರು, ಅವ್ರ ಮಾತು ಕೇಳಿ ನಾನು ಹೋಗ್ಬಿಟ್ಟೆ, ಎಂಥ ತಪ್ಪು ಮಾಡಿಬಿಟ್ಟೆಪ್ಪ ನನ್ನಂಗೆ ಅಂತ ನನಗೆ ಅನಿಸ್ಬಿಡ್ತು. ಬರ್ತಾ 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 ಅದು ರೂಢಿಗತ ಆದಮೇಲೆ, ಆರೋಗ್ಯದಲ್ಲಿ ಬದಲಾವಣೆ ಆದಮೇಲೆ ಗುರುಗಳು ಹೇಳೋಂಥ ವಿಚಾರಗಳಿದಾವಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಈ ಕಾರ್ಯಕ್ರಮ ಒಂದು ಶ್ಲಾಘನೀಯ ಅಂತ ಹೇಳ್ಕೊಂಡು ಪ್ರತಿ 3 ತಿಂಗಳಿಗೆ ಒಂದು ಸರಿ ನಾವು ಅಗ್ರಿಬೊಮ್ಮಳಲ್ಲಿ ಮಾಡಿರಿ. ನಾವೆಲ್ಲರೂ ಕೂಡ ಗುರುಗಳ ಆಶೀರ್ವಾದದೊಂದಿಗೆ ಇಲ್ಲಿ ನಿಂತಿದ್ದು ಕೆಲಸ ಮಾಡಿ ನಾವೆಲ್ಲ ನಮ್ಮ ಸ್ನೇಹಿತರನ್ನು ಕರ್ಕೊಂಬಂದು ಸೇರಿಸ್ತೇವೆ ಅಂತೇಳಿ ನಮಗೆ ಅವಕಾಶ ಮಾಡಿಕೊಟ್ಟದ್ದು ಹೊಂದಿಸ್ತೀವಿ.